ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ ಮತ್ತೆ ರೀಲ್ಸು ಮತ್ತೊಂದು ಮಗದೊಂದಲ್ಲಿ ಅದ್ಭುತವಾಗಿ ಎಲ್ಲ ಮೀಡಿಯಾನಲ್ಲೂ ಕೂಡ ಬಂದಿದ್ದಕ್ಕೆ ನಿಮಗೆಲ್ಲ ನಾನು ಚಿರುಣೆ ಆಗಿದ್ದೀನಿ. 3 ತಿಂಗಳು ನಾನು ಇರಲಿಲ್ಲ, ಬೆಂಗಳೂರಲ್ಲೇ ಇದೆ, ಮದುವೆ ಅಂದರೆ ಮಗನ ಮದುವೆ, ಇದರಲ್ಲಿ ಬ್ಯುಸಿ ಇದ್ದೆ ನಾನು. ಸೊ ಅದಾದಮೇಲೆ ಈಗ ಈ ಪ್ರೆಸ್ ಕಾನ್ಫರೆನ್ಸು ನಿಜವಾಗ್ಲೂ ನನಗೆ ಭಾಳ ಸಂತೋಷ ಆಗ್ತಾಯಿದೆ. ಭಾಳ ದಿನ ಆದಮೇಲೆ ತಮ್ಮನ್ನೆಲ್ಲ ನೋಡ್ತಾ ಇದ್ದೀನಿ. ಲೈಫ್ ಟುಡೇ ಅಂತ ಒಂದು ಅದ್ಭುತವಾದ ಹಾಡು, ಸಾಂಗ್ ನಂಬರ್ 1 ಏನು ಅದು ಬಿಡುಗಡೆ ಆಗಿ ಹಿಟ್ಟಾಗಿದೆಯೋ, ಸೆಕೆಂಡ್ ಸಾಂಗನ್ನು ಕೂಡ ತುಂಬ ಚೆನ್ನಾಗಿ ಬಂದಿದೆ. 6 ಹಾಡಿದೆ ಅನ್ಕೋತೀನಿ ಸಿನಿಮಾಲಿ. 6 ಸರ್ 5 ಅಲ್ಲ. ಸೊ ಶ್ರೀಧರ್ ಸಂಭ್ರಮ್ ಅವರು ನನಗೆ ಭಾಳ 25-30 ವರ್ಷದ ಸ್ನೇಹಿತರು. ಅವ್ರ ಫಸ್ಟ್ ಆಲ್ಬಮ್ಮು ಲಹರಿಯಿಂದನೇ ಬಿಡುಗಡೆ ಆಗಿದ್ದು. ಹಂಸಲೇಖ ಅವ್ರದ್ದು ಕೂಡ ಫಸ್ಟ್ ಆಲ್ಬಮ್ ಲಹರಿಯಿಂದ ಆಯಿತು, ಗುರುಕಿರಣ್ ಅವ್ರದ್ದು ಆಯಿತು, ವಿ ಮನೋಹರ್ ಅವ್ರದ್ದು ಆಯಿತು, ಮತ್ತು AR ರೆಹಮಾನ್ ಅವ್ರದ್ದು ಕೂಡ ಆಯಿತು. ಸೊ ತಮ್ಮದು ಆಗಿದೆ. ತಾವು ಸೂಪರ್ ಹಿಟ್ ಪಿಕ್ಚರಲ್ಲಿ ಕೊಟ್ಟಿದ್ದೀರಾ, ಆ ಸೂಪರ್ ಹಿಟ್ಟಲ್ಲಿ ಇದು ಒಂದು ಸೂಪರ್ ಹಿಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಮತ್ತು ಕವಿರಾಜ್ ಸರ್, ನಾನು ಭಾಳ ತಿಂಗಳುಗಳಾಯಿತು ತಮ್ಮನ್ನು ನೋಡಿ. ಸೊ ಅವ್ರು 2500 ಹಾಡುಗಳನ್ನು ಬರೆದಿದ್ದೀರಿ. ಸೊ ಎಲ್ಲ ಹಾಡುಗಳು ಆಲ್ಮೋಸ್ಟ್ ಎಲ್ಲ ಸಾಂಗ್ಸು ಕಲ್ಯಾಣ್ ಅವರು ತಾವು ಬರೆದಿರೋದೆಲ್ಲ ಹಿಟ್ಟಾಗಿದೆ ಅಲ್ವಾ. ಸೊ ಇದು ಕೂಡ ಇದರಲ್ಲಿ ಯಾವ ಹಾಡು ಬರೆದಿದ್ದಾರೋ ಇದು ಸೂಪರ್ ಹಿಟ್ ಆಗುತ್ತೆ. ಈ ಹಾಡು ಗ್ಯಾರಂಟಿ ಹಿಟ್ಟಾಗುತ್ತೆ. ಹಿಟ್ಟಾದ್ಮೇಲೆ ನಾವೊಂದು ಸೆಲೆಬ್ರೇಷನ್ ಮಾಡೋಣ ಅದಕ್ಕೆ. ಸೊ ಇಡೀ ಟೀಮು, ನಿರ್ಮಾಪಕರ ಹೆಸರು ಮಾಡ್ತೀವಿ ಸರ್, ದಯಮಾಡಿ ಕ್ಷಮಿಸಿ. ಪ್ರದೀಪ್ ಸರ್, ನಿಜವಾಗ್ಲೂ ನಿಮ್ಮ ಧೈರ್ಯಕ್ಕೆ ಮೆಚ್ಕೊಬೇಕು. ಇವತ್ತು ದಿನ ಇಂಡಸ್ಟ್ರಿ ಎಷ್ಟು ಟೆನ್ಷನಲ್ಲಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಅಂದರೆ ನಿರ್ಮಾಪಕರಿಗೆ ಹಣ ಹಾಕೋರು ಭಾಳ ಜನ ಬರ್ತಾ ಇದ್ದಾರೆ. ಸಿನಿಮಾಗೆ ಏನೋ ಕನ್ನಡ ಇಂಡಸ್ಟ್ರಿಗೆ ಏನೋ ಮಾಡಬೇಕು, ಒಂದು ದಾಖಲೆ ಮಾಡಬೇಕು, ಒಂದು ಸಾಧನೆ ಮಾಡಬೇಕು ಅಂತ. ಬಟ್ ಸಾಕಷ್ಟು ಜನಕ್ಕೆ ಹಣ ವಾಪಸ್ ಬರ್ತಾ ಇಲ್ಲ. ಅದು ತುಂಬ ನೋವಿದೆ. ಸಾಕಷ್ಟು ಸಿನಿಮಾಗಳಿಗೆ ಈ ಪ್ರಾಬ್ಲಮ್ ಆಗಿದೆ. ಬರೀ ಕನ್ನಡ ಇಂಡಸ್ಟ್ರಿ ಅಂತ ನಾನು ಹೇಳ್ತಾ ಇಲ್ಲ, ಪಕ್ಕದಲ್ಲಿ ಆಂಧ್ರನಲ್ಲೂ ಹಂಗೆ ಇದೆ, ತೆಲಂಗಾಣಲ್ಲೂ ಹಂಗೆ ಇದೆ, ಈ ಕಡೆ ತಮಿಳ್ನಾಡಲ್ಲೂ ಕೂಡ ಇದೆ. ನಮ್ಮಲ್ಲಿ ಮಾತ್ರ ಕೆಲವ್ರು ಹೇಳ್ಬಿಡ್ತಾರೆ, ಇಲ್ಲ ರೀ ನಮ್ಮ ಜನ ನಮ್ಮ ಸಿನಿಮಾ ನೋಡೋಕ್ಕೆ ಥಿಯೇಟ್ರಿಗೆ ಬರಲ್ಲ ಅಂತ. ಅದು ಸುಳ್ಳು. ಒಳ್ಳೆ ಕಂಟೆಂಟ್ ಕೊಟ್ಟರೆ ನಮ್ಮ ಜನ ನೋಡ್ತಾರೆ. ಕ್ವಾಲಿಟಿ ಇದ್ದರೆ ಗೆಲ್ಸಿದ್ದಾರೆ, ನಮ್ಮ ಜನನೇ ಗೆಲ್ಸಿದ್ದಾರೆ. ಅದು ಪ್ರೇಮಲೋಕ ಇರ್ಬೋದು, ಮುಂಗಾರು ಮಳೆ ಇರ್ಬೋದು, ಕಾಂತಾರ ಇರ್ಬೋದು, ಎಲ್ಲ ಸೂಪರ್ ಹಿಟ್ ಮಾಡಿರೋದು ನಮ್ಮ ಜನನೇ. KGF 1 ಇರ್ಬೋದು, KGF 2 ಇರ್ಬೋದು. ಸೊ ಕಂಟೆಂಟ್ ಚೆನ್ನಾಗಿದ್ರೆ ಗೆಲ್ಲಿಸ್ತಾರೆ. ಬಟ್ ಇವತ್ತು ದಿನ ಪರಿಸ್ಥಿತಿ ಅಂಥ ಉತ್ತಮವಾಗಿಲ್ಲ. ಇವಾಗ ಅದೇ ಕವಿರಾಜ್ ಸರ್ ಹತ್ರ ನಾನು ಕೂತ್ಕೊಂಡು ಇಷ್ಟೊತ್ತು ಸುಮಾರು 3/4 ಗಂಟೆ ಮಾತಾಡೋದು. ಏಯ್ ಅಂತ ಅನ್ಬೇಕು. ಇವಾಗ ಆ ಪರಿಸ್ಥಿತಿ ನಮ್ಮನ್ನು, ಅದು ಟೆಕ್ನಾಲಜಿ ಬಂದಾಗ ನಾವು ಅದಕ್ಕೆ ಹೊಂದ್ಕೊಳ್ಬೇಕಾಗುತ್ತೆ. ಬಟ್ ಭಯ ಕಾಡ್ತಾ ಇದೆ, ಸಿನಿಮಾ ಇಂಡಸ್ಟ್ರಿಗೂ ಕಾಡ್ತಾ ಇದೆ, ಮತ್ತು ಮ್ಯೂಸಿಕ್ ಇಂಡಸ್ಟ್ರಿಗೂ, ಎಲ್ಲ ಇಂಡಸ್ಟ್ರಿ ಕೂಡ ಅನ್ನೋ ಒಂದು ಈ ಏನು ಹೊಸ ಟೆಕ್ನಾಲಜಿ ಬಂದಿದೆಯೋ ಅದು ಚೆನ್ನಾಗಿದೆ. ಬಟ್ ಅದು ಹೆಂಗೆ ನೆಕ್ಸ್ಟು ಏನು ಮಾಡುತ್ತೆ ಅಂತ ಗೊತ್ತಿಲ್ಲ. ಯಾಕಂದರೆ 200 ಕೋಟಿ ರೂಪಾಯಿ ಸಿನಿಮಾ ಮಾಡುವಾಗ ವಿಜುವಲ್ ಎಫೆಕ್ಟ್ಸ್ಗೆ ಅಷ್ಟಾಗುತ್ತೆ ಇಷ್ಟಾಗುತ್ತೆ, ಸೆಟ್ಟು ಮತ್ತು ಸಾವಿರಾರು ಜನ ಕೆಲಸ ಮಾಡೋರು. ಇದೊಂದು ಸಾಫ್ಟ್ವೇರ್ನಲ್ಲಿ ಮೊನ್ನೆ ರಾಮ್ ಗೋಪಾಲ್ ವರ್ಮಾ ಅವ್ರು ಕೊಟ್ಟಿದ್ದ ಸ್ಟೇಟ್ಮೆಂಟು ಸತ್ಯ. ಅದು ಒಂದು ಬಾಹುಬಲಿನ 5 ಲಕ್ಷಕ್ಕೆ ಮಾಡ್ಬೋದು ಅಂತ ಅವ್ರು ಹೇಳಿದ ಸತ್ಯನೇ ಅದು. ಈ ಸಾಫ್ಟ್ವೇರ್ ಆ ಥರ ಇದೆ ಇವಾಗ AI. ಸೊ ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಒಂದು ಭಯ ಎಲ್ಲರಿಗೂ ಇದೆ. ಬಟ್ 100% ಒಳ್ಳೇದಾಗುತ್ತೆ, ಗ್ಯಾರಂಟಿ. ನನಗೆ ಅದ್ರ ಬಗ್ಗೆ ಸಾಕಷ್ಟು, ಯಾಕೆಂದರೆ ಫಸ್ಟು ಮಣ್ಣಿನ ರೆಕಾರ್ಡ್ ಇತ್ತು, ಆಮೇಲೆ ವಿನಿಯಲ್ ಬಂತು ಮ್ಯೂಸಿಕ್ ಇಂಡಸ್ಟ್ರಿನಲ್ಲಿ, ಕ್ಯಾಸೆಟ್ ಬಂತು, CD ಬಂತು, MP3 ಬಂತು, ಪೆನ್ ಡ್ರೈವ್ ಬಂತು. ಆಯ್ತಪ್ಪ, ಮ್ಯೂಸಿಕ್ ಇಂಡಸ್ಟ್ರಿನೇ ಮುಗಿದೋಯ್ತು ಅಂದ್ಕೊಂಡು ಮತ್ತೆ ಡಿಜಿಟಲ್ ಬಂತು, ಗೆದ್ದುಬಿಟ್ಟು. ಸೊ ಅದೇ ರೀತಿ AI ಬಂದಿದ್ರು ಕೂಡ ನಾವು ಗೆಲ್ತೀವಿ. ಒಳ್ಳೆ ಕ್ವಾಲಿಟಿ ಬರುತ್ತೆ, ಒಳ್ಳೆ ಪಿಕ್ಚರ್ಗಳು ಬರುತ್ತೆ. ನಾವು ಹೆಂಗೆ ತೊಗೊಬೇಕು, ಅದನ್ನ ಹೆಂಗೆ ಅಳವಡಿಸ್ಕೊಬೇಕು, ಅದು ಭಾಳ ಇಂಪಾರ್ಟೆಂಟ್ ಅಷ್ಟೇ ಸರ್. ಭಯ ಪಡೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ, ಇರಲಿ. ಸೊ ಇದೊಂದು ಚಾಲೆಂಜ್ ನಾವು ತೊಗೊಳ್ಳೋಣ. ಬಟ್ ಈ ಸಿನಿಮಾ ತಮಿಳಲ್ಲಿ ನಾನು ಏನು ಹಾಡು ರಿಲೀಸ್ ಮಾಡಿದ್ನೋ ಅದು ಕೂಡ ಅಷ್ಟೇ, ಸಾಹಿತ್ಯ ಭಾಳ ಅದ್ಭುತವಾಗಿ ಬರೆದಿದ್ದಾರೆ ನಮ್ಮ ಲೈಫ್ ಟುಡೇದು. ಸೊ ಎಲ್ಲ ಹಾಡುಗಳು ಸೂಪರ್ ಹಿಟ್ ಆಗಲಿ ಸರ್, ಗ್ಯಾರಂಟಿ. ನೀವು ಇದನ್ನು ಪಿಕ್ಚರ್ ಹಿಟ್ಟಾಗುತ್ತೆ, ಜನ ಬಂದು ನೋಡ್ತಾರೆ. ಜನ ನೋಡಲ್ಲ ಅಂತಲ್ಲ. ಇವಾಗ ಯಾವುದೋ ಲವ್ ಮಾಕ್ಟೇಲ್ ಹೋಗ್ತಾ ಇದೆ, ಯಾಕೆ ಹೋಗ್ತಾ ಇಲ್ಲ, ಜನ ನೋಡ್ತಾ ಇದೆಯಲ್ಲ. ಅದೇ ರೀತಿ ಪಿಕ್ಚರ್ ಚೆನ್ನಾಗಿದೆ, ನೋಡ್ತಾರೆ. ಈ ಪಿಕ್ಚರ್ ಹಿಟ್ಟಾಗುತ್ತೆ ಸರ್. ಟೈಟ್ಲು ಚೆನ್ನಾಗಿದೆ. ನಿರ್ದೇಶಕರು ಕಾಂತಹಳ್ಳಿ ಅಲ್ಲ, ಕಣ್ಣಲ್ಲಿ ಅವರು ನನಗೆ ಅವ್ರಿಗೆ ಸುಮಾರು 25 ವರ್ಷದ ಮುಂಚೆ ನಮ್ಮ ಚಾಮರಾಜಪೇಟೆ ಆಫೀಸ್ಗೆ ಬಂದಿದ್ರಂತೆ, ಹಾಡುಗಳು ಬರಿತೀನಿ ಅಂತ. ಸೊ ಕೆಲವು ಬರೆದಿದ್ದಾರೆ ಕೂಡ. ಇಲ್ಲಿ ಭಾಳ ನನಗೆ ವಿಸ್ಮಯ ಏನಂತಂದರೆ, ನಮ್ಮ ಸಂಭ್ರಮ್ ಅವರು, ಕಾಂತಕರಳ್ಳಿ ಅವರು, ಇವರೆಲ್ಲ ಆ ಕಾಲದಲ್ಲೇ ನಮ್ಮ ಹಳೆ ಆಫೀಸಿಗೆ ಬಂದ್ಬಿಟ್ಟು ಲಹರಿಗೆ ಕೆಲಸ ಅನ್ನೋದಕ್ಕಿಂತ ಹಾಡುಗಳು ಮಾಡಿಕೊಟ್ಟಿದ್ದೀರಿ.
ಸೊ ಇಲ್ಲ ಅದು ನಾವು ಕೆಲಸ ಅಲ್ಲಿ ಮಾಡೋದು ಸರ್. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಕಂಪ್ಲೀಟ್ ಟೀಮ್. ದೇವ್ರು ಒಳ್ಳೇದು ಮಾಡಲಿ ಸರ್. ನೀವು ಹಾಕಿ ದುಡ್ಡು ಬರಲಿ, ಪಿಕ್ಚರ್ ಸೂಪರ್ ಸಕ್ಸಸ್ ಆಗಲಿ. ತಾವು ತುಂಬ ಚೆನ್ನಾಗಿ ನಟನೆ ಮಾಡಿದ್ದೀರಿ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀರಮ್ಮ. ಐ ವಿಶ್ ಯು ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.